ಯಾಕೆ ಸರ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ನಿಮಗೆ ಗೆಲ್ಲಿಸಿದಿಕ್ಕಾ? ನಾವು ಮತ ಕೊಟ್ಟಿದ್ದಕ್ಕಾ? ಅಂಥವ್ರು ನಾನು ಕರ್ಕೊಂಡು ಬಂದು ಮನೆಗೆ ಕಾಲು ಮುಗಿಸಿದ್ದೀನಿ ಸರ್ ಅವ್ರ ಕೈಯಲ್ಲಿ. ಇದಾಗ ಗೌರವ ನಾವು ಕೊಡೋದು? ನಾವು ರೋಲ್ ಕಾಲ್ ವ್ಯಕ್ತಿಗಳ? ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಕಿದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್. ಇವತ್ತು ಪರಿಶಿಷ್ಟರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದಿರಿ ನೀವು ಸರ್. ಇದೇ ಪರಿಶಿಷ್ಟರಿಂದನೇ ಸರ್ ತಾವು ಗೆದ್ದಿದ್ದು. ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದು, ಮೆರವಣಿಗೆ ಮಾಡಿದ್ದೆ ಸರ್. ಪ್ರದೀಪ್ ಈಶ್ವರ್ ಅವರೇ ಅವ್ರವ್ರನ್ನ ಮಾತಾಡಿದ್ರು ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ಥರ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸರ್. ನಾವೇನಾದರೂ ನಿಮ್ಮನ್ನು ಮಾತಾಡಿದ್ದೀವ? ನೀವು ಬರಲಿಲ್ಲ ಅಂತ ಹೇಳಿಬಿಟ್ಟು ನಾವು ನಮಗೆ ನೋವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ. ಬನ್ನಿ ಸರ್ ಬಹಿರಂಗ ಚರ್ಚೆಗೆ, ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್, ನೀವು ನೋಡೋಣ. ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ. ಮಾನನಷ್ಟ ಮೊಕದ್ದಮೆ ಆಗ್ತೇನೆ ನಾನು. ನನಗೆ ಘಾಸಿ ಆಗಿದೆ ನನ್ನ ಮನಸ್ಸಿಗೆ. ಎಲ್ಲರೂ ಕೆಳಮಟ್ಟದ ಜಾತಿ ಅನ್ಬೋದು ಸರ್, ಆದರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ತಾವು. ನಾನು ರೀ ಅವ್ರು ಯಾರೋ ನೋಡ್ರಿ, ಒಂದು ನೆನ್ಪಿಟ್ಕೊಳ್ಳಿ, ನಿನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಅಲ್ಲ ರೀ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ? ಅವಾಗೇನು ಪರಿಜ್ಞಾನ ಇಲ್ವಂತ? ದಲಿತರ ಮಕ್ಕಳ ಕಷ್ಟ ಕೇಳ್ತಾ ಇದ್ದೀನಿ. ಈ ಊರಲ್ಲಿರೋದು ದಲಿತರೆ. ಇವರು ನೆನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯುಸಿಯಲ್ಲಿ ಇದ್ದೀವಿ, ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ. ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಪ್ಪ, ನಾವು ಕಂಪಲ್ಸರಿ ಇರಬೇಕು ಅಂತೇಳಿದ್ದೀವಿ, ರಿಕ್ವೆಸ್ಟು ಮಾಡಿದ್ದೀವಿ. ಸುಮ್ಮನೆ ಅವರೇನೋ ಕೆಲವರು ದುಡ್ಡು ಕೇಳೋದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ. ಬಿಡ್ರಿ, ಅವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ. ಹೋಗಿ ನಾವು ಕೇಳಿದ್ವಿ ಸರ್, ಲಾಸ್ಟ್ ಟೈಮು ಬಂದಿಲ್ಲ, ನೀವು ಗೆದ್ದು 2ನೇ ವರ್ಷ ಇದು, ಈ ಸಲ ಬರಲೇಬೇಕು ಅಂದಾಗ ನನಗೆ ಹೇಳಿದಂಥ ಮಾತು, ಹಣ ಚುನಾವಣೆ ಇದೆ, ಚನ್ನಪಟ್ಟಣ ಚುನಾವಣೆ ಇದೆ, ಬರೋಕ್ಕಾಗಲ್ಲ ಅಂದಾಗ, ಇಲ್ಲ ನಾವು 100% ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನ, ನಾವು 2ನೇ ಸಲ ನೀವು ಗೆದ್ದಾಗ 2ನೇ ಸಲ ಮಾಡ್ತಾ ಇದ್ದೀವಿ, ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ನೀವು ನಮಗೆ ಇನ್ವೈಟ್ ಮಾಡಬೇಕು, ಹಾಗಂತ ನಾವೇ ಬಂದು ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನೀವು ಬರಬೇಕು ಅಂದಾಗ ನಮಗೆ ಪ್ರಾನ್ ಶಾಟ್ 100% ಬಂದೇ ಬರ್ತೀನಿ ಅಂತ. ಬರಲಿಲ್ಲ. ಅದಕ್ಕೆ ಬಾಧೆಯಾಗಿ ನಮಗೆ ನೋವಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ದೇವೆ ಹೊರತು ಯಾವುದೇ ರೀತಿ ಆರೋಪ ನಾನು ಮಾಡಿಲ್ಲ. ಆದರೆ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಅವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಅಭಿಮಾನ ಇದ್ದರೆ, ಪರಿಶಿಷ್ಟರ ಮೇಲೆ ಅಭಿಮಾನ ಇದ್ದರೆ, ನಾವು ಮಾತಾಡಿದರದು ಏನಾದರೂ ರಾಂಗ್ ಇದ್ದರೆ ಪರಿಶೀಲನೆ, 1-2 ಸಲ ಪರಿಶೀಲನೆ ಮಾಡಿ ರಿಯಾಕ್ಟ್ ಮಾಡಬೇಕಾಗಿತ್ತು. ಅವರು ಏಕ್ದಮ್ ತಾವು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ತಕ್ಷಣ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ರೀ. ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ? ಚುನಾವಣೆಯಲ್ಲಿದ್ದೀನಿ, ಅವರೊಬ್ಬರೇ ದಲಿತರ, ಇನ್ಯಾರು ದಲಿತರಲ್ವಾ? ದಲಿತರ ಕಷ್ಟಗಳು ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೂ ಸಹ. ಅವ್ರು ಯಾರೋ ದುಡ್ಡು ಕೊಟ್ಟರೆ ಕೇಳಿದರೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾರೆ. ಎಲ್ಲಿ ದುಡ್ಡು ಕೇಳಿದ್ದೀವಿ? ದಯವಿಟ್ಟು ತಾವು ಉತ್ತರ ಕೊಡಿ. ಯಾರು ನಿಮ್ಮ ಹತ್ರ ಬಂದಿದ್ದಾರೆ? ಒನಕೆ ಓಬವ್ವ ಜಯಂತ್ಯೋತ್ಸವ ಸಮಿತಿಯಲ್ಲಿ 20 ಜನ ಇದ್ದೀವಿ. DC ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ 20 ಜನ ಪ್ರತಿನಿಧಿಗಳಿದ್ದೀವಿ ನಾವು. ಆ 20 ಜನರಾಗಿರ್ಬೋದು, ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಿನವರು ಆಗಿರ್ಬೋದು, ಜಯಂತ್ಯೋತ್ಸವದ ಹೆಸರಲ್ಲಿ ನಿಮ್ಮ ಹತ್ರ ಬಂದು ಕನಿಷ್ಠ 1 ರೂಪಾಯಿ ದೇಣಿಗೆ ನಮ್ಮವರು ಯಾರೇ ಆಗಲಿ ಕೇಳಿದ್ರು ಸಹ ಅದಕ್ಕೆ ನೇರ ಹೊಣೆ ನಾವೇ ಹಾಕಿದ್ವಿ. ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ನಾವೇ ಇರ್ತೀವಿ. ತಾವು ದಯವಿಟ್ಟು ಬಹಿರಂಗವಾಗಿ ಅವರ ಹೆಸರು ಹೇಳಿ ಅವರನ್ನು ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸೋದಕ್ಕೆ ನಾವು ತಯಾರಿದ್ದೇವೆ. ದಯವಿಟ್ಟು ತಯಾರಿದ್ದೀವಿ. ನಿಮಗೇನಾದರೂ ಮನಸ್ಸಿಗೆ ನೋವಾಗಿದ್ದರೆ, ಅವರು ಬಂದು ಕೇಳಿದ್ದು ನಿಮ್ಗೆ ನೋವಾಗಿದ್ದರೆ ಅವರ ಹೆಸರನ್ನು ಬಹಿರಂಗಪಡಿಸಿ. ನಾನಾಗಿರ್ಬೋದು, ತ್ಯಾಗರಾಜ್ ಅವರಾಗಿರ್ಬೋದು, ಇಲ್ಲ ಈಶ್ವರಪ್ಪ ಅವರಾಗಿರ್ಬೋದು, ಕೃಷ್ಣಪ್ಪ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ನಾರಾಯಣಪ್ಪ ಅವರಾಗಿರ್ಬೋದು, ಯಾರೇ ಆಗಲಿ ಇಲ್ಲಿರ್ತಕ್ಕಂಥವರೇ ಅಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹೆಸರು ಹೇಳಿಕೊಂಡು ಬೇರೆಯವರೇ ನಿಮ್ಮ ಹತ್ರ ಬಂದು ಈ ಜಯಂತ್ಯೋತ್ಸವದ ಹೆಸರಲ್ಲಿ ನನಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಕ್ಷಮಾಪಣೆ ಕೋರೋದಕ್ಕೆ ಸಿದ್ಧ. ಇವತ್ತು ಪರಿಶಿಷ್ಟರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದರೆ ನೀವು ಸರ್, ಇದೇ ಪರಿಶಿಷ್ಟರಿಂದನೇ ಸರ್ ತಾವು ಗೆದ್ದಿದ್ದು, ಮರ್ತಕ್ಕೆ ಹೋಗ್ಬೇಡಿ ದಯವಿಟ್ಟು. ಇದೇ ಪರಿಶಿಷ್ಟರಿಂದನೇ ಗೆದ್ದಿದ್ದೀರಿ. ನಾನು ಮಾತಾಡೋದಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ.
ಈಗ MLA ಆಗಿದ್ದೀರಾ ತಾವು, ಸಂತೋಷ. ಮೊದಲನೇದಾಗಿ ನಾವೇ ಅಭಿನಂದನೆ ಸಲ್ಲಿಸಿರತಕ್ಕಂಥದ್ದು ನಿಮಗೆ. ಈಗ MLA ಆಗಿದ್ದೀರಿ. ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಕಿದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್. ನಿನ್ನ ಪರವಾಗಿ ಹೋರಾಟ ಮಾಡಿದ್ದೀನಿ ಸರ್ ನಾನು. ರಾತ್ರಿ 8:30 9 ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಕಾಕಲ್ ಚಿಂತೆ ರಾಜಣ್ಣ, ನವೀನ್ ಕಿರಣ್ ಅವರು, ವಕೀಲರಾದಂಥ ನಾರಾಯಣ ಸ್ವಾಮಿ ಅವರು ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದು, ಮೆರವಣಿಗೆ ಮಾಡಿದ್ದೆ ಸರ್. ಪ್ರದೀಪ್ ಈಶ್ವರ್ ಅವರೇ, ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಎಷ್ಟು ಸ್ವಚ್ಛವಾಗಿದ್ದೇವೆ, ನಾವೆಷ್ಟು ನಿಷ್ಠಾವಂತರು ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಸರ್ ನಿಮಗೆ. ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ. ಆದರೆ ನಾನು ಇನ್ನೊಂದು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ. ಅವರವ್ರನ್ನ ಮಾತಾಡಿದ್ರೂ ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ಥರ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸರ್. ಅಲ್ಲಿರೋರೇ ಅದು ನಿಯತ್ತು. ತಾಯಿಗಾಗಲಿ, ಕುಲದವ್ರಿಗಾಗಲಿ, ಬಂಧುಗಳಿಗಾಗಲಿ ನೀವು ಈ ಥರ ಮಾತಾಡೋರು ಸಹ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ, ಅದು ಸರ್ ಪರಿಶಿಷ್ಟರಲ್ಲಿರ್ತಕ್ಕಂಥ ನೀತಿ ನಿಜಾಯಿತಿ. ನಾವೇನಾದರೂ ನಿಮ್ಮನ್ನು ಮಾತಾಡಿದ್ದೀವ? ನೀವು ಬರಲಿಲ್ಲ ಅಂತ ಹೇಳಿಬಿಟ್ಟು ನಾವು ನಮಗೆ ನೋವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ. ನಿಮಗೆ ಇದೇ ವೇದಿಕೆಯಲ್ಲಿ ನಾವು ಎಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಸರ್. ಪ್ರದೀಪ್ ಈಶ್ವರ್ ಅವರೇ, ನೀವು ಮಾತಾಡೋದು ಯಾವ ಜನಾಂಗವನ್ನು ನೀವು ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಟ್ಟರೆ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ಮಾತಾಡಿದ್ರು, ಅದೇ ಜನಾಂಗದವರೇ ಸರ್ ನಿಮ್ಮ AICC ಪ್ರೆಸಿಡೆಂಟು. ಅರ್ಥ ಮಾಡ್ಕೊಳ್ಳಿ ಸರ್. ಅದೇ ಪರಿಶಿಷ್ಟರೇ ಸರ್ 52 ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಶಾಸನಸಭೆಯಲ್ಲಿದ್ದಾರೆ. ಎಲ್ರಿಗೂ ನೀವು ಅವಮಾನ ಮಾಡಿದ್ದೀರಿ ಇವತ್ತು. ಅವರೆಲ್ರಿಗೂ ಅವಮಾನ ಮಾಡಿದ್ದಾರೆ ತಾವು ಇವತ್ತು. ಆ ಮಾತಿಂದ ಮಾತನಾಡುವ ಮುನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದರೆ, ನಮ್ಮ ಮನಸ್ಸಿಗೆ 3 ದಿನಗಳಿಂದ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾ ಇದ್ದರೆ ನಮ್ಮ ನೋವು ಹೇಳ್ತಿರೋದು. ನಾವು ದುಡ್ದಿರ್ತಕ್ಕಂಥ ವ್ಯಕ್ತಿ. ನೀವು ಬನ್ನಿ ಸರ್ ಬಹಿರಂಗ ಚರ್ಚೆಗೆ. ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್, ನೀವು ನೋಡೋಣ. ನಿಮ್ಮ ಕೆಲಸ ಮಾಡಿಲ್ವಾ ನಾವು? ನಿಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೀವ ನಾವು? ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಮ ನೀತಿ ನಿಜಾಯಿತಿಗೆ ಇವತ್ತು ಕೊಡಿಲಿ ಪೆಟ್ಟು ಕೊಟ್ಟರು ಸರ್ ತಾವು. ಏನು ರೋಲ್ ಕಾಲ್ ಅನ್ನೋದ್ರ ಮೂಲಕ ಕೊಟ್ಟಿದ್ದೀರಿ ಸರ್. ಒಳ್ಳೆಯದಾಗಲಿ. ನೀವು ಹೆಸರನ್ನು ಬಹಿರಂಗಪಡಿಸಿ. ಯಾರಾದರೂ ನಿಮ್ಮ ಹತ್ರ ಬಂದಿದ್ದರೆ ಇವತ್ತು ಹೇಳ್ತಾ ಇದ್ದೀವಿ, ದಯವಿಟ್ಟು ನೀವು ಹೆಸರನ್ನು ಬಹಿರಂಗಪಡಿಸಿ ಸರ್. ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರಿದ್ದಾಗ ಟೌನ್ ಸ್ಟೇಷನ್ ಮುಂದೆ ತಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಜೊತೆ ಯಾರೂ ಇರಲಿಲ್ಲ ಸರ್. ನಾನು ಅಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರು ಅಂಬೇಡ್ಕರ್ ಫೋಟೋ ತೆಗೆದ್ರು ಅಂತ ಒಂದೇ ಕಾರಣಕ್ಕೆ ನಿನ್ನ ಪರವಾಗಿ ಸಾವಿರಾರು ಜನರನ್ನು ಸೇರಿಸಿ ಅಂಬೇಡ್ಕರ್ ಹಾಸ್ಟೆಲಿಂದ DC ಆಫೀಸ್ ತನಕ ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಸರ್. ಪ್ರದೀಪ್ ಈಶ್ವರ್ ಅವರೇ, ನೀವು ಕೃತಜ್ಞತೆ ಕೊಡೋದು ನಮಗೆ? ಇದೇನಾ ಪರಿಶಿಷ್ಟರು ಕೊಡೋ ಕೃತಜ್ಞತೆ? ನೀವು ನಮಗೆ ಎಷ್ಟು ನೋವಾಗಿದೆ. ನಾವೇನಾದರೂ ನಿಮ್ಮನ್ನ ಒಂದೇ ಒಂದು ಮಾತು ಮಾತಾಡಿದ್ದೀವ? ಉತ್ತರ ಕೊಟ್ಟರೆ ಒಳ್ಳೆಯದು. ಇಲ್ಲ, ನೀವೇನೋ ಉತ್ತರ ಕೊಟ್ಟು ಇಂಥವ್ರು ಬಂದಿದ್ರು ಅಂತ ಹೇಳಿದ್ರೆ ದಾಖಲೆ ಸಮೇತ ನೋಡಿಸಿ ಸರ್. ನಾವು ತಯಾರಿದ್ದೇವೆ ತಲೆ ಬಗ್ಸೋದಕ್ಕೆ. ಪರಿಶಿಷ್ಟರು ನಾವು ತಯಾರಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಬಿಡೋದಿಲ್ಲ ಸರ್. ಈಗಲೇ ಹೇಳ್ತಾ ಇದ್ದೀವಿ, ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ. ಮಾನನಷ್ಟ ಮೊಕದ್ದಮೆ ಆಗ್ತೇನೆ ನಾನು. ನನಗೆ ಘಾಸಿ ಆಗಿದೆ ನನ್ನ ಮನಸ್ಸಿಗೆ. ನೀವೇನಾದರೂ ಇಂಥವ್ರು ಬಂದಿದ್ರು ಅಂತ ದಾಖಲೆ ಸಮೇತ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲು ಮಾಡ್ತೇವೆ ನಾವು. ನಿಮ್ಮ ಹೈಕಮಾಂಡ್ ಹತ್ರ ನಿಮ್ಮ ವಿರುದ್ಧ ದೂರು ಕೊಡ್ತೇವೆ ನಾವು, ನೀವು ಮಾತಾಡಿರ್ತಕ್ಕಂಥದ್ದನ್ನ ಸಮರ್ಥನೆ ಮಾಡಿಕೊಂಡ್ರೆ. ಯಾಕೆ ಸರ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ನಿಮಗೆ ಗೆಲ್ಲಿಸಿದಿಕ್ಕಾ? ನಾವು ಮತ ಕೊಟ್ಟಿದ್ದಕ್ಕಾ? ಊರೂರು ತಿರುಗಿ
ಮನೆ ಮನೆಗೂ ತಿರುಗಿ ಇನ್ನೊಂದು ಕಿವಿ ಮಾತು ಹೇಳ್ತೇನೆ ಸರ್ ಶಾಸ್ತ್ರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, 325 ಜನ NHM ನೌಕರನ್ನ ನಾನು ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಸರ್ ನಿಮ್ಮ ಪರವಾಗಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, 325 ಜನ ಬೀದರಿಂದ ಬಂದಿದ್ದಾರೆ, ಬಾಗಲಕೋಟೆಯಿಂದ ಇದು ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ಗದಗದಿಂದ ಬಂದಿದ್ದಾರೆ, ಹಾವೇರಿಯಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ, ಬೆಂಗಳೂರು ಗ್ರಾಮಾಂತರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ. ಸರ್ ನಮಗೆಷ್ಟು ನೋವಾಗುತ್ತೆ. ಯಾರಿಗಾದ್ರೂ ನೀವು 1 ರೂಪಾಯಿ ಕೊಟ್ಟಿದ್ದೀರಾ? ನಾನು ಅವ್ರನ್ನೆಲ್ಲ, ನಮ್ಮ ಪ್ರದೀಪ್ ಈಶ್ವರ್ ಇಲ್ಲಿರ್ತಕ್ಕಂಥ ನಿಮಗೆ NHM ನೌಕರಿಗೆ ಕಾಯಂ ಆಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಸಚಿವರು ಸೋಲ್ಬೇಕು ಅಂಥೇಳಿ ನಾನು ಕರ್ಕೊಂಬಂದಿದ್ದೀನಿ ಸರ್. ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅವರು ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡೋರು, ಕ್ಯಾನ್ವಾಸ್ ಮಾಡೋಂಗಿಲ್ಲ ಅಂಥವ್ರು ನಾನು ಕರ್ಕೊಂಡು ಬಂದು ಮನೆ ಮನೆಗೆ ಕಾಲು ಮುಗಿಸಿದ್ದೀನಿ ಸರ್ ಅವ್ರ ಕೈಯಲ್ಲಿ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ವಿಚಾರ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕಾರಲ್ಲಿ, ಹಿರೇನಾಗವಲ್ಲಿ ಹತ್ರ. ನೀನು ನಾವಿಬ್ಬರೇ ಇದ್ವಿ ಕಾರಲ್ಲಿ ಕ್ಯಾನ್ವಾಸ್ಗೆ ಹೋದಾಗ. ನಾನು ಹೇಳಿದ್ದೀನಿ ನಿಮಗೆ ವಿಚಾರ. NHM ನೌಕರ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಅವರಿಗೆ ನಾನೇ ಫೋನ್ ಮಾಡಿಕೊಟ್ಟಿದ್ದೀನಿ, ನೀವು ಮಾತಾಡಿದಿರಿ. ಇದಾಗ ಗೌರವ ನಾವು ಕೊಡೋದು? ನಾವು ರೋಲ್ ಕಾಲ್ ವ್ಯಕ್ತಿಗಳ ಸರ್. ಈ ಭೂಮಿ ಮೇಲೆ ಅಂಬೇಡ್ಕರ್ ವಂಶಸ್ಥರಾಗಿ ಎಲ್ಲರೂ ಕೆಳಮಟ್ಟದ ಜಾತಿ ಅನ್ಬೋದು ಸರ್, ಆದರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ತಾವು. ನಾವೆಲ್ಲರೂ ಹೇಳ್ತಾ ಇರೋದು, ನಾವು ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್. ಬೇಕಾದ್ರೆ ಹೋರಾಟ ಮಾಡಿ ತಗೊಂತೀವಿ. ನಮ್ಮ ಜನಾಂಗಕ್ಕೆ, ದಲಿತ ಜನಾಂಗಕ್ಕೆ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಇಂಥ ಅನುಕೂಲ ಬೇಕು, ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೀದಿಯಲ್ಲಿ ನಿಲ್ಲಿಸಿ ಹೋರಾಟ ಮಾಡಿ ತಗೊಂತೀವಿ ಹೊರತು ಯಾವತ್ತೂ ರೋಲ್ ಕಾಲ್ಗೆ ಹೋಗಲ್ಲ ಸರ್. ನೀವು ಬಹಿರಂಗಪಡಿಸಿ ದಯವಿಟ್ಟು, ನಾವು ರೆಡಿ ಇದ್ದೇವೆ ತಲೆ ಬಗ್ಸೋದಿಕ್ಕೆ.